ಜೆಫ್ರಿ ಎಪ್ಸ್ಟೀನ್ ಈಗ ಅಮೆರಿಕದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಲ್ಲಿರುವ ಹೆಸರು. ಅಮೆರಿಕದ ಪ್ರಭಾವಿ ನಾಯಕರು, ಉದ್ಯಮಿಗಳು, ಹಾಲಿವುಡ್ ನಟರು ಆತನ ಹೆಸರು ಕೇಳಿದ್ರೆ ಭಯ ಬೀಳ್ತಾರೆ. ಯಾರು ಈ ಜೆಫ್ರಿ ಎಪ್ಸ್ಟೀನ್? ಏನಿದು ಎಪ್ಸ್ಟೀನ್ ಹಗರಣ ಅಥವಾ ಎಪ್ಸ್ಟೀನ್ ಫೈಲ್ಸ್? ಈ ಹಗರಣದಲ್ಲಿ ಯಾರೆಲ್ಲ ಹೆಸರುಗಳು ಕೇಳಿಬಂದಿದೆ? ಈ ಕುರಿತು ಟ್ರಂಪ್ ಮೊದಲು ಹೇಳಿದ್ದೇನು ಮತ್ತೆ ಮಾಡಿದ್ದೇನು? ಅಮೆರಿಕದ ಫೈನಾನ್ಷಿಯರ್ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳದ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ನ ಸಾವಿನ ಬಳಿಕ ಆತನ ಕುರಿತಾದ ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಬಗ್ಗೆ ಅಲ್ಲಿನ ಸಾರ್ವಜನಿಕರಲ್ಲಿ ಭಾರೀ ನಿರೀಕ್ಷೆಗಳು ಗರಿಗೆದರಿದ್ವು. ಆದರೆ ಇತ್ತೀಚೆಗೆ ಯುಎಸ್ ನ್ಯಾಯಾಂಗ ಇಲಾಖೆ ಮತ್ತು ಎಫ್ಬಿಐ ಈ ಪ್ರಕರಣದ ಕುರಿತು ಯಾವುದೇ ಹೆಚ್ಚಿನ ಮಾಹಿತಿಯನ್ನ ಬಹಿರಂಗಪಡಿಸೋದಿಲ್ಲ ಅಂತ ಪ್ರಕಟ ಮಾಡಿದೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಕಟ್ಟ ಬಲಪಂಥೀಯ ಬೆಂಬಲಿಗರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಜೆಫ್ರಿ ಎಡ್ವರ್ಡ್ ಎಪ್ಸ್ಟೀನ್ ಒಬ್ಬ ಅಮೆರಿಕನ್ ಫೈನಾನ್ಷಿಯರ್ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ಕಿರುಕುಳದ ಅಪರಾಧಿ. 1953ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಜನಿಸಿದ ಎಪ್ಸ್ಟೀನ್ ತನ್ನ ವೃತ್ತಿ ಜೀವನವನ್ನ ಗಣಿತ ಮತ್ತು ಭೌತಶಾಸ್ತ್ರ ಶಿಕ್ಷಕನಾಗಿ ಆರಂಭಿಸಿದ. ನಂತರ ವಾಲ್ ಸ್ಟ್ರೀಟ್ನ ಬೇರ್ ಸ್ಟಿಯರ್ನ್ಸ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ತನ್ನದೇ ಹೂಡಿಕೆ ಸಂಸ್ಥೆ ಜೆ ಎಪ್ಸ್ಟೀನ್ ಅಂಡ್ ಕಂಪನಿಯನ್ನ ಸ್ಥಾಪಿಸಿದ. ಶ್ರೀಮಂತ ಹಾಗೂ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದ ಎಪ್ಸ್ಟೀನ್ ತನ್ನ ಐಷಾರಾಮಿ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದ. ಆದರೆ ಈ ಐಷಾರಾಮಿ ಬದುಕಿನ ಹಿಂದೆ ಒಂದು ಕರಾಳ ಕಾಮಕಾಂಡ ಇತ್ತು. ಆತ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಶೋಷಣೆಯಲ್ಲಿ ತೊಡಗಿದ್ದ ಅನ್ನೋ ಗಂಭೀರ ಆರೋಪಗಳು ಬಯಲಿಗೆ ಬಂದವು. 2008ರಲ್ಲಿ ಅಪ್ರಾಪ್ತರಿಗೆ ವೇಶ್ಯಾವಾಟಿಕೆಗಾಗಿ ಪಾವತಿಸಿದ ಆರೋಪದ ಮೇಲೆ ಆತನಿಗೆ 18 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿ 2019ರ ಜುಲೈ 6ರಂದು ಲೈಂಗಿಕ ಕಳ್ಳಸಾಗಣೆ ಆರೋಪದ ಮೇಲೆ ಮತ್ತೆ ಬಂಧಿತನಾದ ಎಪ್ಸ್ಟೀನ್ 2019ರ ಆಗಸ್ಟ್ನಲ್ಲಿ ನ್ಯೂಯಾರ್ಕ್ ಜೈಲಿನಲ್ಲಿ ನಿಗೂಢವಾಗಿ ಶವವಾಗಿ ಪತ್ತೆಯಾದ. ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅಂತ ಅಧಿಕೃತವಾಗಿ ಹೇಳಲಾಗಿದ್ದರೂ ಹಲವರು ಆತನ ಸಾವಿನ ಹಿಂದೆ ಭಾರೀ ಪಿತೂರಿ ಇದೆ ಅಂತ ಶಂಕಿಸಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಪ್ರಕರಣ ಅಪ್ರಾಪ್ತ ಬಾಲಕಿಯರ ಲೈಂಗಿಕ ಶೋಷಣೆ ಮತ್ತು ಕಳ್ಳಸಾಗಣೆಗಳ ಮಾಹಿತಿಯೇ ಈ ಎಪ್ಸ್ಟೀನ್ ಫೈಲ್ಸ್. ಎಪ್ಸ್ಟೀನ್ ತನ್ನ ಪ್ರಭಾವವನ್ನು ಬಳಸಿ ಹಲವು ಅಪ್ರಾಪ್ತ ಬಾಲಕಿಯರನ್ನ ತನ್ನ ಖಾಸಗಿ ದ್ವೀಪವಾದ ಲಿಟಲ್ ಸೇಂಟ್ ಜೇಮ್ಸ್ ಸೇರಿದಂತೆ ವಿವಿಧ ಸ್ಥಳಗಳಿಗೆ ಕರೆತಂದು ಲೈಂಗಿಕವಾಗಿ ದುರುಪಯೋಗಪಡಿಸಿಕೊಂಡಿದ್ದಾನೆ ಎಂಬ ಆರೋಪಗಳಿವೆ. ಆತನ ಈ ಕರಾಳ ಕೃತ್ಯದಲ್ಲಿ ಅಮೆರಿಕದ ಅತ್ಯಂತ ಪ್ರಭಾವಿ ರಾಜಕಾರಣಿಗಳು, ನಟರು, ಉದ್ಯಮಿಗಳು ಮತ್ತಿತರರು ಗ್ರಾಹಕರಾಗಿ ಶಾಮೀಲಾಗಿದ್ರು ಅನ್ನೋ ಆರೋಪವಿದೆ. ಆತನ ಸಾವಿನ ನಂತರ ಈ ಪ್ರಕರಣಕ್ಕೆ ಸಂಬಂಧಿಸಿದ ಮಹತ್ವದ ಮಾಹಿತಿ ಇದ್ದ ದಾಖಲೆಗಳು, ವಿಡಿಯೋಗಳು ಮತ್ತು ಇತರ ಪುರಾವೆಗಳನ್ನ ಬಿಡುಗಡೆ ಮಾಡಬೇಕು ಅಂತ ವ್ಯಾಪಕ ಒತ್ತಾಯ ಇದ್ದು, ಈ ದಾಖಲೆಗಳನ್ನ ಸಾಮಾನ್ಯವಾಗಿ ಎಪ್ಸ್ಟೀನ್ ಫೈಲ್ಸ್ ಅಂತಾನೆ ಕರೆಯಲಾಗುತ್ತೆ. ಎಪ್ಸ್ಟೀನ್ ಪ್ರಕರಣದಲ್ಲಿ ಹಲವು ಪ್ರಭಾವಿ ವ್ಯಕ್ತಿಗಳ ಹೆಸರುಗಳು ಕೇಳಿಬಂದಿದೆ. ಆದರೆ ಹೆಚ್ಚಿನವರ ವಿರುದ್ಧ ಯಾವುದೇ ನಿರ್ದಿಷ್ಟ ಅಪರಾಧದ ಆರೋಪಗಳಿಲ್ಲ. ಹಿಂದಿನ ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆಯಾದಾಗ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಗಾಯಕ ಮೈಕಲ್ ಜಾಕ್ಸನ್, ಪ್ರಿನ್ಸ್ ಆಂಡ್ರೂ, ವಕೀಲ ಅಲನ್ ಡೆರ್ಶ್ವಿಟ್ಜ್, ಡೇವಿಡ್ ಕಾಪರ್ಫೀಲ್ಡ್, ನಟ ಲಿಯೋನಾರ್ಡೋ ಡಿಕಾಪ್ರಿಯೋ ಅವರಂತಹ ಪ್ರಖ್ಯಾತ ವ್ಯಕ್ತಿಗಳ ಹೆಸರುಗಳು ಉಲ್ಲೇಖಗೊಂಡಿತ್ತು. ಇವರಲ್ಲಿ ಹಲವರು ಎಪ್ಸ್ಟೀನ್ನೊಂದಿಗೆ ಸಂಪರ್ಕ ಹೊಂದಿದ್ದರೂ ಅವರನ್ನ ಯಾವುದೇ ಅಪರಾಧದಲ್ಲಿ ಭಾಗಿ ಅಂತ ಗುರುತಿಸಲಾಗಿಲ್ಲ. ಪ್ರಿನ್ಸ್ ಆಂಡ್ರೂ ಮಾತ್ರ ಈ ಪ್ರಕರಣದಲ್ಲಿ ಸಿವಿಲ್ ಮೊಕದ್ದಮೆ ಎದುರಿಸಿ ಇತ್ಯರ್ಥ ಮಾಡಿಕೊಂಡಿದ್ದಾರೆ. ಎಪ್ಸ್ಟೀನ್ನೊಂದಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೀರ್ಘಕಾಲದ ಒಡನಾಟ ಹೊಂದಿದ್ರು. 2002ರಲ್ಲಿ ನಾನು ಜೆಫ್ನನ್ನ 15 ವರ್ಷಗಳಿಂದ ಬಲ್ಲೆ, ಅದ್ಭುತ ವ್ಯಕ್ತಿ, ಆತನೊಂದಿಗೆ ಇರೋದು ತುಂಬಾ ಖುಷಿ ಕೊಡುತ್ತೆ, ನಾನು ಸುಂದರ ಮಹಿಳೆಯರನ್ನ ಎಷ್ಟು ಇಷ್ಟಪಡ್ತೀನೋ ಅಷ್ಟೇ ಅವನು ಇಷ್ಟಪಡ್ತಾನೆ ಮತ್ತು ಅವರಲ್ಲಿ ಹಲವರು ಕಿರಿಯ ವಯಸ್ಸಿನವರು ಅಂತ ಹೇಳಿಕೆ ನೀಡಿದ್ರು ಟ್ರಂಪ್. ಅಧ್ಯಕ್ಷೀಯ ಚುನಾವಣಾ ಪ್ರಚಾರದ ಸಮಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಪ್ಸ್ಟೀನ್ನ ಕ್ಲೈಂಟ್ ಲಿಸ್ಟ್ ಅನ್ನ ಬಹಿರಂಗಪಡಿಸೋದಾಗಿ ಟ್ರಂಪ್ ಭರವಸೆ ನೀಡಿದ್ರು. ಅಟಾರ್ನಿ ಜನರಲ್ ಪಾಮ್ ಬಾಂಡಿ ಕೂಡ ಈ ಫೈಲ್ಗಳು ತಮ್ಮ ಮೇಜಿನ ಮೇಲಿವೆ ಅಂತ ಹೇಳಿ ಟ್ರಂಪ್ ಬೆಂಬಲಿಗರಲ್ಲಿ ನಿರೀಕ್ಷೆಗಳನ್ನ ಹೆಚ್ಚಿಸಿದ್ರು. ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಇತ್ತೀಚೆಗೆ ನ್ಯಾಯಾಂಗ ಇಲಾಖೆ ಎಪ್ಸ್ಟೀನ್ ಪ್ರಕರಣದ ಕುರಿತು ಯಾವುದೇ ಹೆಚ್ಚಿನ ಮಾಹಿತಿಯನ್ನ ಬಹಿರಂಗಪಡಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಎಪ್ಸ್ಟೀನ್ ತನ್ನ ಕ್ಲೈಂಟ್ ಲಿಸ್ಟ್ ಅನ್ನ ಇಟ್ಟಿರಲೇ ಇಲ್ಲ ಮತ್ತು ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತೀರ್ಮಾನಿಸಿದೆ. ಈ ನಿರ್ಧಾರ ಟ್ರಂಪ್ನ ಬಲಪಂಥೀಯ ಬೆಂಬಲಿಗರನ್ನ ಕೆರಳಿಸಿದೆ. ಲಾರಾ ಲೂಮರ್ ಅವರಂತಹ ಟ್ರಂಪ್ ಬೆಂಬಲಿಗರು ಅಟಾರ್ನಿ ಜನರಲ್ ಪಾಮ್ ಬಾಂಡಿ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರಶ್ನಿಸಿದಾಗ ಟ್ರಂಪ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಟೆಕ್ಸಾಸ್ನಲ್ಲಿನ ಪ್ರವಾಹ ಮತ್ತು ವಿದೇಶಾಂಗ ನೀತಿಯ ಯಶಸ್ಸಿನ ಬಗ್ಗೆ ಮಾತನಾಡುವಾಗ ಎಪ್ಸ್ಟೀನ್ ಕುರಿತು ಪ್ರಶ್ನೆ ಕೇಳಿದ ವರದಿಗಾರನಿಗೆ, ನೀವಿನ್ನೂ ಜೆಫ್ರಿ ಎಪ್ಸ್ಟೀನ್ ಬಗ್ಗೆ ಮಾತನಾಡ್ತಿದ್ದೀರಾ? ಈ ವ್ಯಕ್ತಿಯ ಬಗ್ಗೆ ವರ್ಷಗಳಿಂದ ಮಾತನಾಡಲಾಗ್ತಿದೆ, ನಾವೀಗ ಇದರ ಬಗ್ಗೆ ಮಾತನಾಡುವುದು ಅನಗತ್ಯ ಅಂತ ಹೇಳಿದ್ದಾರೆ. ಅಟಾರ್ನಿ ಜನರಲ್ ಪಾಮ್ ಬಾಂಡಿ ಕೂಡ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ನ್ಯಾಯಾಂಗ ಇಲಾಖೆಯ ಪ್ರಕಾರ ಬಿಡುಗಡೆ ಮಾಡದ ಫೈಲ್ಗಳಲ್ಲಿ ಹೆಚ್ಚಿನವು ಅಪ್ರಾಪ್ತ ಬಾಲಕಿಯರ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಒಳಗೊಂಡಿವೆ. ಇವುಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡುವುದು ಸೂಕ್ತವಲ್ಲ ಅಂತ ಅದು ಹೇಳಿದೆ. ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಮತ್ತು ಉಪನಿರ್ದೇಶಕ ಡಾನ್ ಬೋಂಗಿನೋ ಕೂಡ ಎಪ್ಸ್ಟೀನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ.
ಟ್ರಂಪ್ ಹೆಸರು ಎಪ್ಸ್ಟೀನ್ನ ಗ್ರಾಹಕರ ಪಟ್ಟಿಯಲ್ಲಿ ಉಲ್ಲೇಖವಾಗಿರೋದ್ರಿಂದ ಎಪ್ಸ್ಟೀನ್ ಫೈಲ್ಗಳನ್ನ ಟ್ರಂಪ್ ಬಿಡುಗಡೆ ಮಾಡಿಲ್ಲ ಅಂತ ಟ್ರಂಪ್ ಅವರೊಂದಿಗೆ ಭಿನ್ನಾಭಿಪ್ರಾಯ ಮೂಡಿದ ನಂತರ ಉದ್ಯಮಿ ಎಲಾನ್ ಮಸ್ಕ್ ಸಾಮಾಜಿಕ ಮಾಧ್ಯಮದಲ್ಲಿ ಆರೋಪಿಸಿದ್ರು. ಆದರೆ ನಂತರ ಆ ಪೋಸ್ಟ್ ಅನ್ನು ಅವರು ಅಳಿಸಿ ಹಾಕಿದ್ರು. ಟ್ರಂಪ್ ಈಗ ಈ ಪ್ರಕರಣವನ್ನ ಮುಕ್ತಾಯಗೊಳಿಸೋಕೆ ಬಯಸ್ತಿದ್ದಾರೆ. ಇದರಿಂದ ಎಪ್ಸ್ಟೀನ್ ಕುರಿತಾದ ಪಿತೂರಿ ಸಿದ್ಧಾಂತಗಳು ಇನ್ನೂ ಹೆಚ್ಚು ವ್ಯಾಪಕವಾಗುವ ಸಾಧ್ಯತೆ ಇದೆ. ಟ್ರಂಪ್ ತಮ್ಮ ಹಿಂದಿನ ಭರವಸೆಗಳಿಂದ ಹಿಂದೆ ಸರಿದಿರೋದು ಅವರ ಕಟ್ಟಾ ಬೆಂಬಲಿಗರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.